ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ಇವತ್ತಿನ ವಿಜಯ್ ಹಜಾರೆ ಟ್ರೋಫಿ ಕ್ರಿಕೆಟ್ ನ್ಯೂಸ್ಗಳಿಗೆ ಸ್ವಾಗತ. ಇವತ್ತು ವಿಜಯ್ ಹಜಾರೆ ಟ್ರೋಫಿಯ ಎಲೈಟ್ ಗ್ರೂಪ್ನ 7ನೇ ಸೆಟ್ ಪಂದ್ಯಗಳು ನಡೆಯಿತು. ಇದು ಕೊನೆ ಸೆಟ್ ಪಂದ್ಯಗಳಾಗಿತ್ತು ಗ್ರೂಪ್ ಸ್ಟೇಜಲ್ಲಿ. ಮೊದಲನೇದಾಗಿ ಕರ್ನಾಟಕ ವರ್ಸಸ್ ಮಧ್ಯಪ್ರದೇಶ ಮ್ಯಾಚ್ ನಡೀತು. ಇದು ಗುಜರಾತ್ ನನ್ನ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದಲ್ಲಿ ನಡೀತು. ಟಾಸ್ ವಿನ್ ಆಗಿದ್ದು ಮಧ್ಯಪ್ರದೇಶ. ಅವ್ರು ಹಾಗೆ ಚೇಸಿಂಗ್ ತಗೊಂಡ್ರು. ಸೊ ಬ್ಯಾಟಿಂಗ್ ಫಸ್ಟ್ ಬಂದ ಕರ್ನಾಟಕ ಕೇವಲ 207 ರನ್ನಿಗೆ ಆಲ್ಔಟ್ ಆದರು 47.4 ಓವರ್ಗಳಲ್ಲಿ. ಒಂದು ಉತ್ತಮವಾದ ಆರಂಭನೆ ಪಡೆದಿತ್ತು. ಮಯಾಂಕ್ ಅಗರ್ವಾಲ್ 49, ಪಡಿಕಲ್ 35 ರನ್ ಹೊಡೆದಿದ್ರು. ಆದರೆ ಬೇರೆ ಯಾರಿಂದ ಅಷ್ಟೊಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇನ್ನು ಫಿನಿಷರ್ ಆದ ವಿದ್ಯಾಧರ್ ಪಟೇಲ್ ಅವರು 34 ರನ್ ಹೊಡೆದ್ರು, ನಾಟ್ ಔಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಶಿವಾಂಗ್ ಕುಮಾರ್ ಅವರು ಮಧ್ಯಪ್ರದೇಶ ಪರ 10 ಓವರ್ಗಳಲ್ಲಿ 45 ರನ್ ಕೊಟ್ಟು 5 ವಿಕೆಟ್ ತಗೊಂಡು ಪಂದ್ಯ ಪುರುಷೋತ್ತಮ ಕೂಡ ಪಡ್ಕೊಂಡ್ರು. ಇನ್ನು ಮಧ್ಯಪ್ರದೇಶ ಈ ಚೇಸಿಂಗ್ನ ಬೆನ್ನತ್ತಿ ಕೇವಲ 23.2 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು 208 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ವೆಂಕಟೇಶ್ ಅಯ್ಯರ್ ಈ ಸೀರೀಸ್ ಇಡೀ ಫಾರ್ಮಲ್ಲಿ ಇಲ್ಲ, ಆದರೆ ಈ ಮ್ಯಾಚಲ್ಲಿ 33 ಬಾಲಿಗೆ 65 ರನ್ ಹೊಡೆದು ಒಂದು ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು. ಹಾಗೆ ತ್ರಿಪುರೇಶ್ ಸಿಂಗ್ ಅನ್ನೋರು 12 ಬಾಲಿಗೆ 36 ರನ್ ಹೊಡೆದು ಒಂದು ನಾಟ್ ಔಟ್ ಆಗಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಶ್ರೀಶ್ ಆಚಾರ್, ವಿದ್ಯಾಧರ್ ಪಟೇಲ್ ಹಾಗೆ ಶ್ರೇಯಸ್ ಗೋಪಾಲ್ ಕರ್ನಾಟಕ ಪರ ತಲಾ 1 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ಬೇರೆ ಒಂದು ಮ್ಯಾಚ್ಗಳ ಗಮನ ಹರಿಸೋದಾದರೆ ಇವತ್ತು ಮಹಾರಾಷ್ಟ್ರ ಪದ ಪೃಥ್ವಿ ಶಾ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ, ಕೇವಲ 1 ರನ್ನಿಗೆ ಔಟ್ ಆದರು. ಆದರೆ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ಅವರು 134 ರನ್ ಹೊಡೆದರು. ಹಾಗೆ ಮಹಾರಾಷ್ಟ್ರ 5 ರನ್ನಿಂದ ಮ್ಯಾಚ್ ಕೂಡ ವಿನ್ ಆಯಿತು ಕೂಡ. ಇನ್ನು ಬೇರೆ ನೋಡೋದಾದರೆ ಈ ಮ್ಯಾಚಲ್ಲಿ ಅರ್ಜುನ್ ತೆಂಡೂಲ್ಕರ್ ಅವರು, ಸಚಿನ್ ಅವ್ರ ಮಗ, 8 ಓವರಿಗೆ 1 ರನ್ ಹೊಡೆದು ಒಂದು ಮೇಡಿನ್ ಸಹಿತ 39 ರನ್ ಕೊಟ್ಟು 1 ವಿಕೆಟ್ ಪಡ್ಕೊಂಡು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು. ಆದರೆ ಬ್ಯಾಟಿಂಗ್ನಲ್ಲಿ ಕೇವಲ 18 ಬಾಲಿಗೆ 5 ರನ್ ಹೊಡೆದರು ಅಂತ ಹೇಳ್ಬೋದು. ಇದೇ ಒಂದು ಸೋಲಿಗೆ ಕಾರಣ ಕೂಡ ಆಯಿತು ಅಂತ ಹೇಳ್ಬೋದು. ಕೇವಲ ಗೋವಾ 6 ರನ್ನಿಂದ 5 ರನ್ನಿಂದ ಅಷ್ಟೇ ಸೋತಿದ್ದು ಅಂತಲೂ ಹೇಳ್ಬೋದು. ಬಾಲಿಂಗ್ನಲ್ಲಿ ಪ್ರಶಾಂತ್ ಸೋಲಂಕಿ ಅವರು 4 ವಿಕೆಟ್ ಕೂಡ ಪಡ್ಕೊಂಡ್ರು. ಹಾಗೆ ಇವತ್ತು ಛತ್ತೀಸ್ಗಢ ಹಾಗೆ ಉತ್ತರಾಖಂಡ ಮ್ಯಾಚ್ ಇತ್ತು. ಇದರಲ್ಲಿ ಬಂದು ನೋಡೋಣ ಯಾರು ಒಳ್ಳೆ ಇಂಟರ್ನ್ಯಾಷನಲ್ ಪ್ಲೇಯರ್ ಇದ್ದಾರ ಅಂತ. ಈ ಉತ್ತರಾಖಂಡ್ಗೆ ಕೂಡ ಯಾರೂ ಇಲ್ಲ. ಕ್ಯಾಪ್ಟನ್ ಜಗದೀಶ್ ಸುಜಿತ್ ಅನ್ನೋರು ಕರ್ನಾಟಕ ಪ್ಲೇಯರು, ಅವರು ಉತ್ತರಾಖಂಡ್ ಪರ ಆಡ್ತಿದ್ದಾರೆ. ಅವ್ರ ಬ್ಯಾಟಿಂಗ್ನಲ್ಲಿ ಉತ್ತಮ ಪ್ರದರ್ಶನ ಕೊಟ್ಟರು, 52 ರನ್ ಹೊಡೆದ್ರು ಅಂತ ಹೇಳ್ಬೋದು. ಆದರೆ ಈ ಮ್ಯಾಚನ್ನು ಛತ್ತೀಸ್ಗಢ ಅವರು 7 ರನ್ನಿಂದ ವಿನ್ ಆದರು. ಇನ್ನು ಮುಂಬೈ ಹಾಗೆ ಪಂಜಾಬ್ ಮ್ಯಾಚ್ ಒಂದು ಒಳ್ಳೆ ಮ್ಯಾಚ್ ಇತ್ತು ಅಂತ ಹೇಳ್ಬೋದು. ಪಂಜಾಬ್ ಕೇವಲ 1 ರನ್ನಿಂದ ವಿನ್ ಆದರು. ಫಸ್ಟ್ ಬ್ಯಾಟಿಂಗ್ ಬಂದ ಪಂಜಾಬ್ 216 ರನ್ ಹೊಡೆದಿದ್ರು. ಇನ್ನು ಬ್ಯಾಟಿಂಗ್ನಲ್ಲಿ ಅಭಿಷೇಕ್ ಶರ್ಮಾ ಅವರು 8 ರನ್ ಅಷ್ಟೇ ಹೊಡೆದ್ರು. ಅಮ್ಲೋಪ್ರೀತ್ ಸಿಂಗ್ 57 ಹೊಡೆದಿದ್ರು. ರಣದೀಪ್ ಸಿಂಗ್ ಕೋಲ್ಕತ್ತಾ ಪ್ಲೇಯರ್ 72 ರನ್ ಹೊಡೆದಿದ್ರು. ಬಾಲಿಂಗ್ನಲ್ಲಿ ಎಲ್ಲ ಒಂದು ಉತ್ತಮವಾದ ಪ್ರದರ್ಶನ ಕೊಟ್ಟಿದ್ರು ಅಂತ ಹೇಳ್ಬೋದು. ದುಬೆ 2 ವಿಕೆಟ್ ತೊಗೊಂಡಿದ್ರು. ಮುಷೀರ್ ಖಾನ್ ಅವರು 3 ವಿಕೆಟ್ ತೊಗೊಂಡಿದ್ರು. ಹಾಗೆ ಮುಂಬೈಯವರು ಕೇವಲ 26.2 ಓವರ್ಗಳಲ್ಲಿ 215 ರನ್ಗಾಗಷ್ಟೇ ಗಳಿಸೋಷ್ಟಕ್ಕಾಯಿತು. ಇನ್ನು 1 ರನ್ನಿಂದ ಸೋತರು ಅಂತ ಹೇಳ್ಬೋದು. ತುಂಬ ಸ್ಪೀಡಾಗಿ ಆಡಕ್ಕೆ ಹೋದರು. ಸರ್ಫರಾಜ್ ಖಾನ್ 20 ಬಾಲಿಗೆ 62 ಹೊಡೆದ್ರು. ಶ್ರೇಯಸ್ ಅಯ್ಯರ್ 45 ರನ್ ಹೊಡೆದ್ರು. ಸೂರ್ಯಕುಮಾರ್ ಯಾದವ್ 15 ರನ್ ಹೊಡೆದ್ರು. ಶಿವಮ್ ದುಬೆ 12. ಶಾಮ್ಸ್ ಮುಲಾನಿ ಯಾರು ಎಲ್ಲರಿಂದ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಒಂದು ವಿನ್ನಾಗ ಮ್ಯಾಚನ್ನು ಸೋತರು ಅಂತ ಹೇಳ್ಬೋದು. ಬಟ್ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ ಕ್ವಾರ್ಟರ್ ಫೈನಲಲ್ಲಿ ಕರ್ನಾಟಕ ಮುಂಬೈ ಎದುರಾಳಿಯಾಗಿದೆ. ಒಂದು ಅತ್ಯುತ್ತಮ ಟೀಮ್ ಅಂತಲೇ ಹೇಳ್ಬೋದು. ಅತ್ಯುತ್ತಮ ಪಂದ್ಯವನ್ನು ಕೂಡ ನಿರೀಕ್ಷಿಸಬಹುದು ಅಂತ ಹೇಳ್ಬೋದು ಇನ್ನು ಕ್ವಾರ್ಟರ್ ಫೈನಲ್ಲಿ. ಇನ್ನು ಸೌರಾಷ್ಟ್ರ ಮ್ಯಾಚಲ್ಲಿ ಇವತ್ತು ರವೀಂದ್ರ ಜಡೇಜಾ ಒಂದು 50 ಹೊಡೆದ್ರು ಅಂತ ಹೇಳ್ಬೋದು. ಹಾಗೆ ಸೌರಾಷ್ಟ್ರ ಮ್ಯಾಚು 145ರಿಂದ ವಿನ್ ಆದರು. ಇನ್ನು ಬಾಲಿಂಗ್ನಲ್ಲಿ ಗುಜರಾತ್ ಪರ ಇವತ್ತು ಯಾರು ಅಷ್ಟೊಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಹಾಗೆ ಬಾಲಿಂಗ್ನಲ್ಲಿ ರವೀಂದ್ರ ಜಡೇಜಾ ಅವರು 10 ಓವರಿಗೆ 67 ರನ್ಗೆ 3 ವಿಕೆಟ್ ಪಡ್ಕೊಂಡ್ರು. ಇನ್ನು ಒಡಿಶಾ ವರ್ಸಸ್ ರೈಲ್ವೇಸ್ ಇತ್ತು. ಇದರಲ್ಲಿ ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದಾರೆ ನೋಡೋಣ. ಕರಣ್ ಶರ್ಮಾ ಕ್ಯಾಪ್ಟನ್ 1 ವಿಕೆಟ್ ತೊಗೊಂಡಿದ್ರು ರೈಲ್ವೇಸ್ ಪರ. ಇನ್ನು ಬ್ಯಾಟಿಂಗ್ನಲ್ಲಿ ಶಹಾಬ್ ಯುವರಾಜ್ ಅನ್ನೋರು ಸೆಂಚುರಿ ಹೊಡೆದು 118. ಬಾಲಿಂಗ್ನಲ್ಲಿ ಯಾರಿಂದನೂ ಅಷ್ಟೊಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಬಂದಿಲ್ಲ. ರೈಲ್ವೇಸ್ ಅವರು ಈ ಮ್ಯಾಚ್ ವಿನ್ ಆದರು 5 ರನ್ನಿಂದ. ಆಂಧ್ರ ವರ್ಸಸ್ ಸರ್ವೀಸಸ್ ಇತ್ತು. ಆಂಧ್ರ 5 ವಿಕೆಟಿಂದ ವಿನ್ ಆದರು. ಸರ್ವೀಸಸ್ ಅವರು 165ಕ್ಕೆ ಔಟ್ ಆಗಿದ್ರು. ಯಾರಿಂದನೂ ಅಷ್ಟೊಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಾಲಿಂಗ್ನಲ್ಲಿ ಸತ್ಯನಾರಾಯಣ ರಾಜು ಅನ್ನೋರು ಮುಂಬೈಯಲ್ಲಿ ಆಡಿದ್ರಲ್ಲ, ಅವ್ರು 2 ವಿಕೆಟ್ ತೊಗೊಂಡ್ರು. ಹಾಗೆ ಅವರು ವಿಕೆಟ್ ಟೇಕಿಂಗರಲ್ಲಿ ಟಾಪರಲ್ಲಿ ಕೂಡ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ನಲ್ಲಿ ಶಿಖರ್ ಭರತ್ RCB ಇದ್ರಲ್ಲ, ಅವರಿಂದ ಏನು ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಾಲಿಂಗ್ನಲ್ಲಿ ಯಾರು ಅಂತ ಹೇಳ್ಕೊಳ್ಳೋಂಥ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇರಲಿಲ್ಲ. ಇನ್ನು ಹರಿಯಾಣ ವರ್ಸಸ್ ಡೆಲ್ಲಿ ಮ್ಯಾಚ್ ಚೆನ್ನಾಗಿತ್ತು. 25 ಓವರ್ಗಳಲ್ಲಿ 105 ರನ್ನಿಗೆ ಆಲ್ಔಟ್ ಆಗಿದ್ದರು ಹರಿಯಾಣ. ರಾಹುಲ್ ತೆವಾಟಿ ಅವರು 3 ರನ್ ಹೊಡೆದ್ರು. ಕಂಬೋಜ್ ಅವರು 19 ಹೊಡೆದಿದ್ರು. ಇನ್ನು ಬಾಲಿಂಗ್ನಲ್ಲಿ ಇಶಾಂತ್ ಶರ್ಮಾ ಅವರು ಒಳ್ಳೆ ಎಕನಾಮಿಕಲ್ ಸ್ಪೆಲ್ ಹಾಕಿದ್ದಾರೆ ಎಲ್ಲ ಮ್ಯಾಚಲ್ಲೂ. ಈ ಮ್ಯಾಚಲ್ಲಿ 7 ಓವರಿಗೆ 1 ಮೇಡಿನ್ ಸಹಿತ 17 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ರು. ಸೈನಿ 3 ವಿಕೆಟು. ಪ್ರಿನ್ಸ್ ಯಾದವ್ ಒಳ್ಳೆ ಫಾರ್ಮಲ್ಲಿದ್ದಾರೆ, 3 ವಿಕೆಟ್ ತೊಗೊಂಡ್ರು. ಇನ್ನು ಬ್ಯಾಟಿಂಗ್ ಬಂದ
ಡೆಲ್ಲಿ ಅವರು ಕೇವಲ 1 ವಿಕೆಟ್ ಕಳ್ಕೊಂಡು 107 ರನ್ ಹೊಡೆದ್ರು. ನಿತೀಶ್ ರಾಣಾ 57 ಹೊಡೆದ್ರು ಅಂತ ಹೇಳ್ಬೋದು. ಕಂಬೋಜ್ ಯಾವುದೇ ವಿಕೆಟ್ ಪಡ್ಕೊಳ್ಳಲಿಲ್ಲ. ಇವರು ಒಂದು ಇಂಡಿಯಾಗೆ ಟೆಸ್ಟ್ ಮ್ಯಾಚ್ ಆಡಿದ್ದಾರೆ. CSK ಪರ ಕೂಡ ಆಡ್ತಾರೆ. ಇನ್ನು ಹಿಮಾಚಲ್ ಪ್ರದೇಶ ವರ್ಸಸ್ ಸಿಕ್ಕಿಮಲ್ಲಿ ನೋಡೋಣ ಬನ್ನಿ ಯಾರು ಇಂಟರ್ನ್ಯಾಷನಲ್ ಪ್ಲೇಯರ್ ಕಾಣ್ತಾರ ಅಂತ. ಯಾರು ಅಷ್ಟೊಂದು ಒಳ್ಳೆ ಪಾಪ್ಯುಲರ್ ಪ್ಲೇಯರ್ಸ್ ಕಾಣಲ್ಲ ಈ ಗ್ರೂಪಲ್ಲಿ. ಈ ಪಂದ್ಯದಲ್ಲಿ ಹಿಮಾಚಲ ಪ್ರದೇಶವರು 9 ವಿಕೆಟಿಂದ ವಿನ್ ಆದರು ಈ ಮ್ಯಾಚನ್ನು. ಅಸ್ಸಾಂ ಹಾಗೂ ವಿದರ್ಭದಲ್ಲಿ ವಿದರ್ಭ 160 ರನ್ನಿಂದ ಗೆದ್ದರು. ಇನ್ನು ವಿದರ್ಭ ಪರ ಇಂಟರ್ನ್ಯಾಷನಲ್ ಪ್ಲೇಯರ್ ಯಾರೋ ಕಾಣೋದಿಲ್ಲ. ಹಾಗೆ ಬಾಲಿಂಗ್ನಲ್ಲಿ ಕೂಡ ಯಾರು ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಅಸ್ಸಾಂ ಪರನೂ ರಿಯಾನ್ ಪರಾಗ್ ಕೂಡ ಆಡ್ತಾ ಇಲ್ಲ. ಯಾರಿಂದೂ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಪಾರ್ಥರ್ ಏಕಡೆ ಅನ್ನೋರು 4 ವಿಕೆಟ್ ತಗೊಂಡ್ರು. ಇನ್ನು ಕೇರಳ ವರ್ಸಸ್ ತಮಿಳ್ನಾಡು ಒಂದು ಮ್ಯಾಚ್ ಇತ್ತು. ಇದರಲ್ಲಿ ತಮಿಳ್ನಾಡು 77 ರನ್ನಿಂದ ವಿನ್ ಆದರು. ತಮಿಳ್ನಾಡು 294 ಹೊಡೆದ್ರು. ಜಗದೀಶನ್ 139 ರನ್ ಹೊಡೆದ್ರು. ಅದೇ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇನ್ನು ಕೇರಳ ಪರ ಇವತ್ತು ಸಂಜು ಸ್ಯಾಮ್ಸನ್ ಏನು ಆಡಿಲ್ಲ. ಅಷ್ಟೊಂದು ವಿಷ್ಣು ವಿನೋದ್ ಅವರು ಕೂಡ ಯಾರು ಆಡಿಲ್ಲ. ಒಳ್ಳೆ ಪರ್ಫಾರ್ಮೆನ್ಸ್ ಯಾರಿಂದನೂ ಬಂದಿಲ್ಲ ಅಂತ ಹೇಳ್ಬೋದು. ಪುಜಿತರಿ ವರ್ಸಸ್ ರಾಜಸ್ಥಾನ್ ಮ್ಯಾಚ್ ಇತ್ತು. ಅದರಲ್ಲಿ ರಾಜಸ್ಥಾನ್ ಅವರು 132 ರನ್ನಿಂದ ಗೆದ್ದರು. ದೀಪಕ್ ಕೂಡ ಅವರಿಂದ ಏನು ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ, ಕೇವಲ 6 ರನ್ ಹೊಡೆದ್ರು. ಹಾಗೆ ಬಾಲಿಂಗ್ನಲ್ಲಿ ಜಯಂತ್ ಯಾದವ್ ಅಂತ ಇಂಡಿಯಾಕ್ಕೆ ಆಡಿದ್ರು. ಅವರು 1 ವಿಕೆಟ್ ತಗೊಂಡ್ರು. ಪುದುಚೇರಿ ಪ್ರಕಾರ ಯಾರು ಅಂತ ಹೇಳ್ಕೊಂಡ ಪ್ಲೇಯರ್ ಇಲ್ಲ. ಬಾಲಿಂಗ್ನಲ್ಲಿ ಖಲೀಲ್ ಅಹಮದ್ ಅವರು 2 ವಿಕೆಟ್ ತಗೊಂಡ್ರು. ಜಾರ್ಖಂಡ್ ವರ್ಸಸ್ ತ್ರಿಪುರ ಮ್ಯಾಚ್ ಇತ್ತು. ಇದರಲ್ಲಿ ಯಾರು ಅಂತ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇಲ್ಲ. ಸ್ವಪ್ನಿಲ್ ಸಿಂಗ್ RCB ಪ್ಲೇಯರ್ ಕೇವಲ 0 ರನ್ನಿಗೆ ಔಟ್ ಆದರು. ಅಂಕುಲ್ ರಾಯ್ ಮುಂಬೈ ಹಾಗೆ KKR ಆಡ್ತಾರಲ್ಲ, ಅವರು ಬಾಲಿಂಗ್ನಲ್ಲಿ 10 ಓವರಿಗೆ 59 ರನ್ ಕೊಟ್ಟರು. ಒಳ್ಳೆ ಪರ್ಫಾರ್ಮೆನ್ಸ್ ಯಾರಿಂದ ಬಂದಿಲ್ಲ. ಜಾರ್ಖಂಡ್ ಅವರು ಕೇವಲ 31 ಓವರ್ಗಳಲ್ಲಿ 173ಕ್ಕೆ ಆಲ್ ಔಟ್ ಆದರು ಅಂತ ಹೇಳ್ಬೋದು. ರಾಬಿನ್ ಮಿನ್ಸ್ ಮುಂಬೈಗೆ ಆಡಿದ್ರು, 7 ರನ್. ಅಂಕುಲ್ ರಾಯ್ 3 ರನ್ನು. ಕುಶಾಗ್ರ ಡೆಲ್ಲಿ ಪ್ಲೇಯರ್ 26 ಹೊಡೆದ್ರು. ಬೇರೆ ಯಾರಿಂದ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸ್ವಪ್ನಿಲ್ ಸಿಂಗ್ 2 ವಿಕೆಟ್ ತಗೊಂಡ್ರು, RCB ಪ್ಲೇಯರ್. ಇನ್ನು ಜಮ್ಮು ಕಾಶ್ಮೀರ ವರ್ಸಸ್ ಹೈದರಾಬಾದ್ ಮ್ಯಾಚ್ ಇತ್ತು. ಇದು ಹೈದರಾಬಾದ್ 268 ಹೊಡೆದಿದ್ರು. ನೋಡೋಣ ಬಂದು ಯಾರು ಒಳ್ಳೆ ಸಿರಾಜ್ ಅವರು ಈ ಮ್ಯಾಚಲ್ಲಿದ್ದರು. ಬ್ಯಾಟಿಂಗ್ನಲ್ಲಿ 6 ರನ್ ಹೊಡೆದ್ರು. ಇನ್ನು ಡೆಲ್ಲಿಗೆ ಸೋಲ್ಡ್ ಆಗಿರೋ ಅಕ್ವಿಬ್ ನಬಿ ಅವರು 3 ವಿಕೆಟ್ ತಗೊಂಡ್ರು. ಹಾಗೆ ಜಮ್ಮು ಕಾಶ್ಮೀರದ ಬ್ಯಾಟಿಂಗ್ ಬಂದಾಗ ಯಾರು ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಸಿರಾಜ್ ಅವರು 10 ಓವರಿಗೆ 2 ಮೀಡಿಯನ್ ಮಾಡಿ 45 ರನ್ನಿಗೆ 2 ವಿಕೆಟ್ ಕೂಡ ಪಡ್ಕೊಂಡ್ರು ಅಂತ ಹೇಳ್ಬೋದು. ಆದರೂ ಜಮ್ಮು ಕಾಶ್ಮೀರ ಅವರು 3 ವಿಕೆಟಿಂದ ಮ್ಯಾಚ್ ವಿನ್ ಆದರು. ನೆಕ್ಸ್ಟ್ ಬರೋಡ ವರ್ಸಸ್ ಛತ್ತೀಸ್ಗಢ ಮ್ಯಾಚ್ ಇತ್ತು. ಬರೋಡ 149 ರನ್ನಿಂದ ಗೆದ್ದರು. ಪ್ರಿಯಾಂಶು ಮೌಲ್ಯನವರು 113 ರನ್ ಹೊಡೆದಿದ್ರು. ಹಾರ್ದಿಕ್ ಪಾಂಡ್ಯ ಅವರು 75 ರನ್ ಹೊಡೆದ್ರು. ಕ್ಯಾಪ್ಟನ್ ಕುರ್ನಾಲ್ ಪಾಂಡ್ಯ ಅವರು 20 ರನ್ನು. ಜಿತೇಶ್ ಶರ್ಮಾ RCB ಪ್ಲೇಯರ್ 73 ರನ್ ಹೊಡೆದ್ರು ಅಂತ ಹೇಳ್ಬೋದು. ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ಬರೋಡಾದವರು. ಬ್ಯಾಟಿಂಗ್ ಬಂದ ಚಂಡೀಗಢ ಯಾರೂ ಅಷ್ಟೊಂದು ಆಡಿಲ್ಲ. ಶಿವಮ್ ಬಂಬ್ರೆ ಅವರು ಸೆಂಚುರಿ ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ಹಾರ್ದಿಕ್ ಪಾಂಡ್ಯ 3 ವಿಕೆಟು. ರಾಶಿಕ್ ದಾರ್ಸಲಾಮ್ RCB ಪ್ಲೇಯರ್ 2 ವಿಕೆಟು. ಕುರ್ನಾಲ್ ಪಾಂಡ್ಯ ಅವರು 1 ವಿಕೆಟ್ ತಗೊಂಡ್ರು ಅಂತ ಹೇಳ್ಬೋದು. ಇನ್ನು ಬೆಂಗಾಲ್ ವರ್ಸಸ್ ಉತ್ತರ ಪ್ರದೇಶ್ ಮ್ಯಾಚ್ ಇತ್ತು. ಬೆಂಗಾಳಲ್ಲಿ ಬ್ಯಾಟಿಂಗಲ್ಲಿ ಶಹಬಾಜ್ ಅಹಮದ್ ಅವರು 43 ರನ್ ಹೊಡೆದ್ರು. RCBಗೆ ಆಡಿದ್ರಲ್ಲ ಅವರು. ಆಕಾಶ್ದೀಪ್ ಒಳ್ಳೆ ಒಂದು ಸ್ಕೋರ್ ಮಾಡಿದ್ರು, 33 ರನ್ ಹೊಡೆದ್ರು. ಈವನ್ ಮೊಹಮ್ಮದ್ ಶಮಿ ಅವರು 10 ರನ್ ಕೂಡ ಹೊಡೆದ್ರು ಅಂತ ಹೇಳ್ಬೋದು. ಕಾರ್ತಿಕ್ ತ್ಯಾಗಿ ಒಂದು IPL ಆಡಿದ ಪ್ಲೇಯರ್ 1 ವಿಕೆಟ್. ಹಾಗೆ ಜೀಶಾನ್ ಅನ್ಸಾರಿ 3 ವಿಕೆಟ್ ತಗೊಂಡ್ರು. ಇವರು ಸನ್ರೈಸ್ ಹೈದರಾಬಾದಿಗೆ ಆಡಿದರು. ವಿಪ್ರಾಜಿತ್ ನಿಗಮ್ 2 ವಿಕೆಟು ಡೆಲ್ಲಿಗೆ ಆಡಿದರು. ರಿಂಕು ಸಿಂಗ್ 1 ವಿಕೆಟ್ ಕೂಡ ಪಡ್ಕೊಂಡ್ರು ಅಂತ ಹೇಳ್ಬೋದು. ಉತ್ತರ ಪ್ರದೇಶ ಒಂದು ಒಳ್ಳೆ ಫಾರ್ಮಲ್ಲಿದೆ ಅಂತಲೇ ಹೇಳ್ಬೋದು. ಇನ್ನು 42.2 ಓವರ್ಗಳಲ್ಲಿ ಕೇವಲ 5 ವಿಕೆಟ್ ಕಳ್ಕೊಂಡು ಈ ಟಾರ್ಗೆಟ್ ಬೆನ್ನತ್ರು. ದುರ್ ಜೋಯಲ್ ಮತ್ತೊಂದು ಸೆಂಚುರಿ ಹೊಡೆದ್ರು, 173. ಹಾಗೆ ರಿಂಕು ಸಿಂಗ್ ಕ್ಯಾಪ್ಟನ್ 37 ರನ್ ಹೊಡೆದ್ರು, ನಾಟ್ಔಟ್ ಆಗದೆ. ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದಾರೆ ರಿಂಕು ಸಿಂಗ್ ಅಂತ ಹೇಳ್ಬೋದು. ಸಮೀರ್ ರಿಜ್ವೆ CSK ಪ್ಲೇಯರ್ 8 ರನ್ನಿಗೆ ಅಷ್ಟೇ ಔಟ್ ಆದರು ಅಂತ ಹೇಳ್ಬೋದು. ಆಕಾಶ್ದೀಪ್ ಕೇವಲ 1 ವಿಕೆಟ್. ಶಮಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ 1 ವಿಕೆಟ್ ತೊಗೊಂಡ್ರು. ಶಹಬಾಜ್ ಅಹಮದ್ ಏನು ಯಾವುದೇ ವಿಕೆಟ್ ಪಡ್ಕೊಳ್ಳಲು ವಿಫಲ ಅಂತ ಹೇಳ್ಬೋದು. ನೆಕ್ಸ್ಟ್ ಮ್ಯಾಚ್ ನೋಡೋದಾದರೆ ಇನ್ನು ಟೇಬಲ್ ನೋಡೋದಾದರೆ ಡೆಲ್ಲಿ ಮತ್ತು ಸೌರಾಷ್ಟ್ರ ಕ್ವಾಲಿಫೈ ಆಗಿದ್ದಾರೆ ಗ್ರೂಪ್ ಡಿ ಇಂದ. ಹಾಗೆ ಗ್ರೂಪ್ ಸಿ ಇಂದ ಪಂಜಾಬ್ ಹಾಗೆ ಮುಂಬೈ ಕ್ವಾಲಿಫೈ. ಗ್ರೂಪ್ ಬಿ ಇಂದ UP ಹಾಗೆ ವಿದರ್ಭ ಕ್ವಾಲಿಫೈ ಆಗಿದ್ದಾರೆ. ಗ್ರೂಪ್ ಎ ಇಂದ ಕರ್ನಾಟಕ ಹಾಗೆ MP ಅವರು ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕ್ವಾರ್ಟರ್ ಫೈನಲ್ ಮ್ಯಾಚ್ ನೋಡೋದಾದರೆ 12ನೇ ತಾರೀಕು 2 ಮ್ಯಾಚ್ ಇದೆ. ಕರ್ನಾಟಕ ವರ್ಸಸ್ ಮುಂಬೈ, ಉತ್ತರ ಪ್ರದೇಶ ವರ್ಸಸ್ ಸೌರಾಷ್ಟ್ರ. 13ನೇ ತಾರೀಕು 2 ಮ್ಯಾಚ್ ಇದೆ.
ಡೆಲ್ಲಿ ವರ್ಸಸ್ ವಿದರ್ಭ, ಹಾಗೆ ಪಂಜಾಬ್ ವರ್ಸಸ್ ಮಧ್ಯಪ್ರದೇಶ ಅಂತ ಹೇಳ್ಬೋದು. ಇದೆಲ್ಲ ಬೆಂಗಳೂರಲ್ಲಿ ನಡೀತಾ ಇದೆ. BCCI ಸೆಂಟರ್ ಆಫ್ ಎಕ್ಸಲೆನ್ಸ್ ಗ್ರೌಂಡು. ಇದು ದೇವನಹಳ್ಳಿ ಹತ್ರ ಬರುತ್ತೆ, ಏರ್ಪೋರ್ಟ್ ಹತ್ರ. 2 ಗ್ರೌಂಡ್ ಇದೆ ಅಲ್ಲಿ 2 ಮ್ಯಾಚ್ ನಡೀತಾ ಇದೆ ಕ್ವಾರ್ಟರ್ ಫೈನಲ್ಲು. ಕರ್ನಾಟಕ ಒಂದು ಟಫ್ ಅಪೋನೆಂಟ್ ಅಂತ ಹೇಳ್ಬೋದು. ಮೋಸ್ಟ್ ರನ್ಸಲ್ಲಿ ದೇವದತ್ ಪಡಿಕ್ಕಲ್ ಟಾಪಲ್ಲೇ ಇದ್ದಾರೆ, 640 ರನ್ ಹೊಡೆದಿದ್ದಾರೆ 7 ಮ್ಯಾಚಿಗೆ ಅಂತ ಹೇಳ್ಬೋದು. ಧ್ರುವ್ ಜುವೆಲ್ ಅವರು ಒಂದು 558 ರನ್ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ವಿಕೆಟಲ್ಲಿ ಜಿಶರ್ ಅನ್ಸಾನಿ ಹಾಗೆ ಸತ್ಯನಾರಾಯಣ ರಾಜು ತಲಾ 21 ವಿಕೆಟ್ ಪಡ್ಕೊಂಡಿದ್ದಾರೆ. ಜಿಶರ್ ಅನ್ಸಾನಿ ಅವರು ಹೋದ ಸಲ ಸನ್ರೈಸ್ ಹೈದರಾಬಾದಿಗೆ ಆಡಿದ್ರು, ಲೆಗ್ ಸ್ಪಿನ್ನರು. ಸತ್ಯನಾರಾಯಣ ರಾಜು ಅನ್ನೋರು ಮುಂಬೈಗೆ 1-2 ಮ್ಯಾಚ್ ಆಡಿದರು, ಸ್ವಲ್ಪ ಸ್ಪೀಡ್ ಬಾಲರು. ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ವಿಜಯ್ ಹಜಾರೆ ಟ್ರೋಫಿಯ ಗ್ರೂಪ್ ಸ್ಟೇಜ್ನ ಮ್ಯಾಚಿನ ಡೀಟೇಲ್ಸ್ ಆಗಿತ್ತು. ಇನ್ನು ಕ್ವಾರ್ಟರ್ ಫೈನಲ್ ಹೇಗಾಗುತ್ತೆ ನೋಡೋಣ, ಸಿಗೋಣ. ಧನ್ಯವಾದಗಳು.